ಮನೆಯಲ್ಲಿ 3-4 ಜನ ಇದ್ದಾರೆ, ಆದರೆ ಒಂದೇ ಹಿಡಿ ಮೆಂತ್ಯ ಸೊಪ್ಪಿದೆ, ಹೇಗಪ್ಪ ಸಾಕಾಗ್ತದೆ ಅನ್ನುವಾಗ ಈ ಒಂದು ಪಲ್ಯ ಮಾಡಿ ನೋಡಿ. 4-5 ಜನಕ್ಕಂತೂ ಇನಫ್ ಅಂತ ಹೇಳ್ಬೋದು. ಇಲ್ಲಿ ನಾನು ಒಂದು ಬಣಾಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ನಾನು ಮಸ್ಟರ್ಡ್ ಸೀಡ್ಸ್ನ ಹಾಕ್ಕೊಂಡಿದ್ದೀನಿ, ಅಂದರೆ ಸಾಸಿವೆ ಹಾಕ್ಕೊಂಡಿದ್ದೀನಿ. ಹಾಗೆ ಕರಿಬೇವು ಸೊಪ್ಪು ಹಾಕಿದ್ದೀನಿ. ಜೀರಿಗೆ ನೀವು ಹಾಕ್ಕೊಳ್ಬೋದು. ನಾನು ಇಲ್ಲಿ ಜೀರಿಗೆನ 5-6 ಹಸಿಮೆಣಸಿನಕಾಯಿ, ಹಾಗೆ ಬೆಳ್ಳುಳ್ಳಿ, ಶುಂಠಿ ಮತ್ತು ಜೀರಿಗೆನ ಹಾಕಿ ತರಿಯಾಗಿ ನಾನು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ 2 ಮೀಡಿಯಮ್ ಸೈಜ್ ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಂಡು ಅದನ್ನ ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ. ಯಾವುದೇ ಥರ ಬ್ರೌನ್ ಕಲರ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ, ಸ್ವಲ್ಪ ಈ ಥರ ಪಿಂಕಿಶ್ ಕಲರ್ ಬಂದರೆ ಸಾಕು. ಹಾಗೆ ಅರಿಶಿನ ಪುಡಿ ಮತ್ತು ಗರಂ ಮಸಾಲಾನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ನೀರು ಹಾಕ್ತಾ ಇರೋದು ಯಾಕಂತ ಹೇಳಿದರೆ ಯಾವುದೇ ಥರದ್ದು ಮಸಾಲ ಕತ್ತು ಹೋಗಬಾರ್ದು ಅಂತ, ಕತ್ತು ಹೋದರೆ ಕಹಿಯಾಗಿ ಬರ್ತದೆ ಅಂತ, ಆ ಕಾರಣಕ್ಕೋಸ್ಕರ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 10 ನಿಮಿಷ ತನಕ ನಾನಿಲ್ಲಿ ತೊಗರಿಬೇಳೆನ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸಿಟ್ಟಿದ್ದೆ, ಅದನ್ನು ಕೂಡ ನಾನು ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಮೆಂತ್ಯ ಸೊಪ್ಪನ್ನು ಫೈನ್ಲಿ ಚಾಪ್ ಮಾಡಿರೋದು ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚಳಿಗಾಲ ಇರೋದ್ರಿಂದ ಫ್ರೆಶ್ ಆಗಿ ಮೆಂತ್ಯ ಸೊಪ್ಪು ಸಿಗ್ತದೆ. ಮೆಂತ್ಯ ಸೊಪ್ಪಲ್ಲಿ ತುಂಬಾ ವೆರೈಟಿ ಪಲ್ಯಗಳನ್ನು ಮಾಡ್ತಾರೆ. ಹಾಗೆ ನಾವೊಂದು ಮೆಂತ್ಯ ಸೊಪ್ಪಿದು ಪಕೋಡ ಮಾಡಿದ್ದೀನಿ, ಶಾರ್ಟ್ ಫೀಡಲ್ಲಿದೆ, ಹೋಗ್ಬಿಟ್ಟು ಚೆಕ್ಔಟ್ ಮಾಡ್ಕೋಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಅದನ್ನು ಬಂದ್ ಮಾಡಿ 15 ನಿಮಿಷದ ತನಕ ಇದನ್ನ ಸ್ಲೋ ಫ್ಲೇಮಲ್ಲೇ ಬೇಯಿಸ್ಕೊಳ್ಳಿ. ಇದನ್ನ ಚೆಕ್ ಮಾಡೋಣ ನೋಡಿ ಅಂತ ಹೇಗೆ ನೀರು ಬಿಟ್ಟಿದೆ ಅಂತ, ಯಾಕಂದರೆ ಸೊಪ್ಪಲ್ಲಿ ನೀರಿನ ಅಂಶ ಇರ್ತದೆ, ನೀರು ಬಿಟ್ಕೊಳ್ತದೆ. ಹೆಚ್ಚು ದಾಲನ್ನು ಬೇಯಿಸ್ಕೊಳಕ್ಕೆ ಹೋಗಬೇಡಿ, ಸ್ವಲ್ಪ ಕ್ರಂಚಿ ಇರಲಿ. ಲಾಸ್ಟ್ ಟಚ್ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ತಾ ಇದ್ದೀನಿ. ನಿಮಗೆ ಆಪ್ಷನಲ್ ಬೇಕಂದರೆ ಹಾಕ್ಕೋಬೋದು, ತುಂಬಾ ಚೆನ್ನಾಗಿ